ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಮನುಷ್ಯನಿಗೆ ಕೆಲವು ಸುಗುಣಗಳು ಮತ್ತು ಕೆಲವು ದುರ್ಗುಣಗಳು ಇದ್ದೇ ಇರುತ್ತವೆ. ಯಾಕೆಂದರೆ ಬೈಬಲ್ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅಂದರೆ ಎಲ್ಲರ ಹತ್ರ ದುರ್ಗುಣಗಳು ಇದ್ದೇ ಇರುತ್ತವೆ, ಸುಗುಣಗಳು ಇರುತ್ತವೆ. ಆದರೆ ಈ ಒಂದು ಸುಗುಣಗಳು ನಮಗೆ ಬೇಕಾದರೆ, ದುರ್ಗುಣಗಳಿಂದ ನಾವು ಬಿಡುಗಡೆಯಾಗಬೇಕಾದ್ರೆ ನಾವೇನು ಮಾಡಬೇಕು? ಈ ದಿನ ದೇವರು ನಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾನೆ ಎನ್ನುವಂಥದ್ದನ್ನು ನಾವು ನೋಡ್ಕೊಳ್ಳೋಣ. 1ನೇ ಪೇತ್ರ 5ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಎಂದು. ಮನುಷ್ಯನಲ್ಲಿ ಪ್ರೀತಿ ಇರ್ತದೆ, ಸ್ನೇಹ ಇರುತ್ತದೆ, ತ್ಯಾಗ ಇರುತ್ತದೆ, ಶಾಂತಿ ಇರುತ್ತದೆ, ಸಮಾಧಾನ ಇರುತ್ತದೆ, ಸಿಟ್ಟಿರುತ್ತದೆ, ಕೋಪ ಇರುತ್ತದೆ, ಗರ್ವ ಇರುತ್ತದೆ, ಅಹಂಕಾರ ಇರುತ್ತದೆ, ದುರ್ಗುಣಗಳು ಸುಗುಣಗಳು ಎಲ್ಲವೂ ಇರುತ್ತದೆ. ಆದರೆ ನಾನು ದುರ್ಗುಣಗಳಿಂದ ದೂರವಾಗಬೇಕಾದರೆ, ಸುಗುಣಗಳನ್ನು ನಾನು ಹೊಂದಿಕೊಳ್ಳಬೇಕಾದರೆ ನಾನು ಏನು ಮಾಡಬೇಕು ಅಂದಾಗ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ನಾನು 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 ಇದು ಎಷ್ಟು ಭಯಂಕರವಾದ ಪಾಪವಾಗಿದೆ. ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ನಾನು ಅಲ್ಲಿ ಹೋದೆ, ನಾನು ಇಂಥ ವಾರ್ಡ್ ತಗೊಂಡೆ, ನಾನು ಇಂಥದ್ದನ್ನು ಮಾಡಿದೆ. ಇಷ್ಟು ದೊಡ್ಡ ದೊಡ್ಡ ಕೆಲಸವನ್ನು ನಾವು ಹೇಳ್ತೇವೆ, ನಮ್ಮನ್ನು ನಾವು ಹೆಚ್ಚಿಸಿಕೊಳ್ತೇವೆ, ಕೊಚ್ಚಿಕೊಳ್ತೇವೆ. ಆದರೆ ನಮ್ಮಲ್ಲಿ ತಗ್ಗಿಸುವಿಕೆ ಇಲ್ಲವೇ ಇಲ್ಲ. ಅದಕ್ಕೆ ಆ ಗರ್ವ, ಈಗೋ ಎನ್ನುವಂಥದ್ದೇನಿದೆಯಲ್ಲ, ಗರ್ವ, ಅಹಂಕಾರ, ನಾನು ಎನ್ನುವಂಥದ್ದು, ನಂದೇ ಎನ್ನುವಂಥದ್ದು, ನಾನೇ ಮೇಲು ಎನ್ನುವಂಥದ್ದು, ಎಲ್ಲರೂ ನನಗಿಂತಲೂ ಕೀಳು ಎನ್ನುವಂಥದ್ದು, ಯಾರು ನನಗೆ ಸಮಾನರಿಲ್ಲ ಎನ್ನುವಂಥದ್ದು, ಇದು ದೊಡ್ಡ ಪಾಪವಾಗಿದೆ. ಈ ಈಗೋದಿಂದ ಬಿಡುಗಡೆಯಾಗಬೇಕಾಗಿತ್ತಾದರೆ, ಅಥವಾ ಈ ಒಂದು ಗರ್ವದಿಂದ ನಾವು ಬಿಡುಗಡೆಯಾಗಬೇಕಾದರೆ, ಅಥವಾ ಈ ಒಂದು ನಾನು ಎನ್ನುವಂಥ ಅಹಂದಿಂದ ಬಿಡುಗಡೆಯಾಗಬೇಕಾದರೆ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಬರುವವರಾಗಿರಬೇಕು. ಆತನ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ದೀನ ಸ್ವಭಾವದಿಂದ ಬರಬೇಕು, ಮಗುವಿನಂತೆ ನಾವು ಆಗಬೇಕು. ಗರ್ವ, ಅಹಂಕಾರ ನಾವು ತೋರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ದೇವರು ಮಹೋನ್ನತನು. ಆತನ ಮುಂದೆ ನಾವು ಅಣುಕಣ ತೃಣದಷ್ಟು ಚಿಕ್ಕವರು. ಅಷ್ಟು ದೊಡ್ಡ ದೇವರ ಮುಂದೆ ನಾವು ಗರ್ವ ತೋರಿಸಿದರೆ, ನಾನು ಎಂದು ಹೇಳಿದರೆ ಯಾವುದು ಆಗೋದಕ್ಕೆ ಸಾಧ್ಯವಿಲ್ಲ. ಆತನ ಹಸ್ತದ ಕೆಳಗೆ ನಾವು ದೀನತೆಯಿಂದ, ಕುಗ್ಗಿದವರಾಗಿ, ತಗ್ಗಿದ ಹೃದಯದಿಂದ ಆತನ ಸನ್ನಿಧಾನದಲ್ಲಿ ಬಂದು, ಅಪ್ಪ ಯೇಸುವೆ, ನನ್ನಲ್ಲಿರುವಂಥ ಗರ್ವವನ್ನು ತೆಗೆದುಹಾಕು. ನಾನೇನೂ ಅಲ್ಲ, ನಾನು ಬರೀ ಧೂಳು ಸ್ವಾಮಿ. ನೀನು ನನ್ನನ್ನು ನಡೆಸುವ ದೇವರು, ನೀನು ಬಹು ಬಲಾಢ್ಯನಾದ ದೇವರು, ನೀನು ಬಲಿಷ್ಠನಾದ ದೇವರು, ನೀನು ದೊಡ್ಡ ದೇವರು. ಅಂಥ ದೇವರ ಮುಂದೆ ನಾನು ಏನೂ ಅಲ್ಲ, ನನ್ನನ್ನು ನಾನು ತಗ್ಗಿಸಿಕೊಳ್ಳುತ್ತೇನೆ. ನಿನ್ನ ಕೈಗೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ನಿನ್ನ ಕೈಯಿಂದ ನನ್ನನ್ನು ರೂಪಿಸು. ಆ ಒಂದು ಗರ್ವದಿಂದ ನನ್ನನ್ನು ಬಿಡುಗಡೆ ಕೊಡು, ಆ ಅಹಂಕಾರದಿಂದ ನನ್ನನ್ನು ಬಿಡುಗಡೆ ಕೊಡು. ನನ್ನಲ್ಲಿ ದೀನ ಸ್ವಭಾವ ಕೊಡು, ನನ್ನಲ್ಲಿ ತಗ್ಗಿದ ಮನಸ್ಸು ಕೊಡು. ಎಲ್ಲರೊಂದಿಗೆ ಹೊಂದಿಕೊಂಡು ತಗ್ಗಿದ ಮನಸ್ಸಿನೊಂದಿಗೆ ನಾನು ಜೀವಿಸುವಂಥ ಸ್ವಭಾವ ನನಗೆ ಕೊಡು. ನಿನ್ನಲ್ಲಿರುವಂಥ ಸ್ವಭಾವ ನನಗೆ ಕೊಡು. ಹೌದು, ಯೇಸು ಸ್ವಾಮಿ ಲೋಕದಲ್ಲಿರುವಾಗ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದರು. ಯೇಸು ಸ್ವಾಮಿ ಅಷ್ಟು ದೊಡ್ಡ ದೇವರು ಯಾಕೆ ಆ ಶಿಷ್ಯರ ಕಾಲುಗಳನ್ನು ತೊಳೆದರಂದರೆ, ಅಲ್ಲಿ ನಾವೆಲ್ಲರೂ ದೀನ ಸ್ವಭಾವಕ್ಕೆ ಬರಬೇಕು, ತಗ್ಗಿಸಿಕೊಳ್ಳಬೇಕು. ನಾ ಮೇಲು ನೀ ಮೇಲು ನೀ ಕೀಳು ಎನ್ನುವಂಥದ್ದು ಬೇಡವೇ ಬೇಡ ಎನ್ನುವಂಥ ಒಂದು ಉದ್ದೇಶಕ್ಕಾಗಿ ತಗ್ಗಿಸಿಕೊಳ್ಳುವಿಕೆಯನ್ನು ಕಲಿಸುವುದಕ್ಕೋಸ್ಕರ ಆತನು ಶಿಷ್ಯರ ಪಾದಗಳನ್ನು ತೊಳೆದನು ಎಂದು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಮ್ಮಲ್ಲಿ ಆ ತಗ್ಗಿಸುವಿಕೆ ಇದೆಯಾ? ನಮ್ಮಲ್ಲಿ ಆ ಗರ್ವ ಅಡಗಿ ಹೋಗಿದೆಯಾ? ಯೇಸು ಕ್ರಿಸ್ತನ ರಕ್ತದಿಂದ ಆ ಗರ್ವ ಅಡಗಿ ಹೋಗುತ್ತದೆ. ನಾವು ಪ್ರಾರ್ಥನೆ ಮಾಡಬೇಕು, ದೇವರೇ, ನನ್ನ ಗರ್ವವನ್ನು ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸು, ನನ್ನಲ್ಲಿ ತಗ್ಗಿಸುವಿಕೆ ಹೃದಯ ಕೊಡು. ನಾವು
ತಗ್ಗಿ ದೇವರ ಸನ್ನಿಧಾನದಲ್ಲಿ ದೀನತೆಯಿಂದ ಬಂದು ಪ್ರಾರ್ಥಿಸುವಾಗ ಎಲ್ಲ ಜನರೊಂದಿಗೆ, ಎಲ್ಲ ನಮ್ಮ ಗೆಳೆಯರೊಂದಿಗೆ, ನಮ್ಮ ಆಪ್ತರೊಂದಿಗೆ, ಬಂಧು ಮಿತ್ರರೊಂದಿಗೆ ನಾವು ತಗ್ಗಿದ ಹೃದಯದಿಂದ, ದೀನತೆಯಿಂದ, ಪ್ರೀತಿಯಿಂದ ಅವರೊಂದಿಗೆ ನಾವು ಜೀವಿಸುವಾಗ, ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿ ಕೊಡುವಾಗ, ದೇವರ ಕೈಗಳಿಗೆ ನಮ್ಮನ್ನು ಕೊಡುವಾಗ ದೇವರು ನಮ್ಮನ್ನು ಮೇಲಕ್ಕೆ ತರುವವನಾಗಿದ್ದಾನೆ. ದೇವರು ನಮ್ಮನ್ನು ಮೇಲಕ್ಕೆ ತಂದಾಗ ಯಾರೂ ನಮ್ಮನ್ನು ಕಾಲು ಹಿಡಿದು ಕೆಳಗೆ ಎಳೆಯುವುದಿಲ್ಲ, ಯಾರೂ ನಮ್ಮನ್ನು ತಗ್ಗಿಸುವುದಿಲ್ಲ, ಯಾರೂ ನಮ್ಮನ್ನು ನೀಚಾಗಿ ಕೀಳಾಗಿ ಕಾಣುವುದಿಲ್ಲ. ಯಾಕೆಂದರೆ ದೇವರ ವಾಕ್ಯ ಹಾಗೆ ಹೇಳ್ತದೆ. ನೀನು ದೇವರ ಕೈಗೆ ನಿನ್ನನ್ನು ಕೊಟ್ಟು ನೋಡು, ಆವಾಗ ದೇವರು ನಿನ್ನನ್ನು ಮೇಲಕ್ಕೆ ತರುವನು. ಆ ಗರ್ವದಿಂದ, ಅಹಂಕಾರದಿಂದ, ನಾನು ಎನ್ನುವಂಥ ಅಹಂನಿಂದ ನಿನ್ನನ್ನು ಬಿಡುಗಡೆ ಮಾಡುತ್ತಾನೆ. ಆತನು ನಿನ್ನನ್ನು ಮೇಲಕ್ಕೆ ಎತ್ತುವನು ಎಂದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ರೀತಿಯಾಗಿ ಪ್ರಾರ್ಥಿಸಬೇಕು. ದೇವರೇ, ನನ್ನಲ್ಲಿರುವಂಥ ಗರ್ವ, ಅಹಂಭಾವ ಇವೆಲ್ಲವುಗಳಿಂದ ನೀನು ಬಿಡುಗಡೆ ಕೊಟ್ಟು ನಿನ್ನ ಆತ್ಮನು ನನ್ನಲ್ಲಿ ವಾಸವಾಗಿರಲಿ ಮತ್ತು ನನ್ನನ್ನು ನೀನು ಮೇಲಕ್ಕೆತ್ತು ಎಂದು ನಾವು ಬೇಡುವವರಾಗಿರೋಣ. ಆಮೇನ್, ಆಮೇನ್.